ಒಂದು ವೇಳೆ ನಿಮ್ಮಲ್ಲಿ ಇರ್ತಕ್ಕಂಥ ಪೋಸ್ಟರ್ ಏನಿದೆ ಇದನ್ನ ನೀವೇ ತಗೊಂಡು ಎಲ್ಲವೂ ಕೂಡ ರೋಡಲ್ಲಿ ಎಲ್ಲ ಒಗ್ಗಟ್ಟಾಗಿ ರೋಡಲ್ಲಿ ಹೋಗಿ ಪಬ್ಲಿಕ್ ಏನು ಬಿಲ್ಡಿಂಗ್ ಇದೆ ಅಲ್ಲಿಗೆ ವಾಲ್ ಪೋಸ್ಟರ್ ಹಿಂದ್ಗಡೆ ಇದನ್ನ ಗಮನ ತೆಗೆದ್ರೆ ಎಲ್ಲ ಜೊತೆಗೋಗಿ ಇದನ್ನ ಎಲ್ಲರೂ ಅವ್ರ ಕೈಲಿರೋದನ್ನ ಸಾಂಕೇತಿಕವಾಗಿ ಎಲ್ಲ ನಾವೇ ಹಚ್ಚೋಣ ಫಸ್ಟ್ ತಗೊಂಡು. ಓಕೆ, ಜೈ ಭೀಮ್. ತಮ್ಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ. ನಮ್ಮ ಮೋಹನ್ ಅವರು ಹೇಳಿದಾಗೆ 2020ರಲ್ಲಿ ಬಿಜಾಪುರ ಜಿಲ್ಲೆ ಸಿಂದಗಿ ಅಂತಕ್ಕಂಥ ಒಂದು ತಾಲೂಕು ಹೋಗ್ತೀನಿ. ಅಲ್ಲಿ ನಮ್ಮ ಮಾದೇವಪ್ಪ ಸಾಹೇಬರು, ಪ್ರಿಯಾಂಕ ಸಾಹೇಬರು ಎಲ್ಲ ಬಂದು 15-20 ಸಾವಿರ ಜನಗಳು ಸೇರಿ ಅಂಬೇಡ್ಕರ್ ಜಯಂತಿ ಮತ್ತೆ ಪುತ್ಥಳಿ 2 ವರ್ಷ ಇಟ್ಕೊಂಡಿರ್ತಾರೆ. ನಾನು ಆ ಕಾರ್ಯಕ್ರಮನ ಕಾರಲ್ಲಿ ಕೂತಿದ್ದು ಹಿಡಿದು ಅಲ್ಲಿ ದೂರ ನಡ್ಕೊಂಡು ಹೋಗಿ ಮೈ ರೋಮಾಂಚನ ಆಗೋ ರೀತಿ ನೀಲಿಮಯವಾಗಿರ್ತದೆ ಇಡೀ ಸಿಂದಗಿ ತಾಲೂಕು. ಅಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪ್ರೇರಿತನಾಗ್ತೀನಿ. ನನ್ನ ಜನಸಂಖ್ಯೆ ಲಿಂಗಾಯತರು ಬಿಟ್ರೆ, ಜನರಲ್ ಬಿಟ್ರೆ ನೆಕ್ಸ್ಟ್ ನನ್ನ ಜನಸಂಖ್ಯೆ ನನ್ನ ತಾಲೂಕಲ್ಲಿದ್ದಾರೆ. ನಮ್ಮ ತಾಲೂಕಲಾಗಿ ಈ ತರ ಆಗ್ತಾ ಇಲ್ಲ ಅಂತ ಅದ್ರ ನೈಟ್ ಕೂತ್ಕೊಂಡು ಯೋಚನೆ ಮಾಡ್ತೇನೆ. ಹಾಗಾಗಿ ನನ್ನ ಬುದ್ಧಿ ಬಂದಂತೆ ನಮ್ಮ ಒಂದಷ್ಟು ಕೆಲವು ಹುಡುಗರುಗಳನ್ನ ಕಟ್ಕೊಂಡು 2022ರಲ್ಲಿ ಒಂದು ಸಣ್ಣ ಮಟ್ಟಿಗೆ ಇದೇ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೇವೆ. ಮೆರವಣಿಗೆ ಮಾಡಿ ಒಂದು 2,000, 1,000, 1,500 ಜನ ಸೇರಿಸಿ ಅಲ್ಲಿಂದ ಅಲ್ಲಿ ಮಾಡಬೇಕು ಅಂತ ಪ್ರತಿ ವರ್ಷ ನಂಗೆ ಅದನ್ನ ಹೊಳಿತೇನೆ ಇತ್ತು. 2ನೇ ವರ್ಷಕ್ಕೆ ಬಂದಾಗ ಎಲ್ಲ ಸಮುದಾಯವನ್ನ ಒಟ್ಟುಗೂಡಿಸಿ ಯಾವುದೇ ಪಾರ್ಟಿ ಇರಲಿ, ಯಾವುದೇ ಭಿನ್ನ ಭೇದ ಇದ್ದರೆ ಒಟ್ಟಿಗೆ ಮಾಡಬೇಕು ಅನ್ನೋದು ನನಗೆ ಆಸೆ ಆಗುತ್ತೆ. ಆಗ ಇದೇ ಸಂದರ್ಭದಲ್ಲಿ ಎಲ್ಲ ಮೀಟಿಂಗ್ ಕರೆದು 8, 10, 15 ಮೀಟಿಂಗ್ ಕರೆದು ಸರಿ ಹೋಗಲ್ಲ. ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರ ಸರಿಪಡಿಸಲೇಬೇಕು ಅಂತ ಹೇಳಿ ಆಗವರು ಆಗದವ್ರನ್ನೆಲ್ಲರನ್ನೂ ಕಟ್ಕೊಂಡು ಅದನ್ನು ಕೂಡ ವಿಜೃಂಭಣೆಯಿಂದ ನಾವು ಮಾಡಿ ನಮ್ಮ ತಾಲೂಕಿಗೆ ನಮ್ಮದೇ ಆದಂತ ಒಂದು ಹೆಸರು ತಗೊಂಡಿರ್ತೀವಿ. ಕೆಲವ್ರು ಕೇಳಿದ್ರು ನನ್ನ ಇನ್ವಿಟೇಷನ್ ಮೇಲಿದೆ, ನನ್ನ ಕೆಳಗಿದೆ, ಆ ಕಡೆ ಬರ್ಬೇಕು ಈ ಕಡೆ ಬರ್ಬೇಕು. ನಾನು ಹೇಳಿದೆ, ನೀವು ಆ ಕಡೆ ಬರ್ಬೇಕು ಈ ಕಡೆ ಬರ್ಬೇಕು ಅನ್ನೋದಲ್ಲ, ಸಮುದಾಯ ಜನ ಯಾವ ಸ್ಥಾನದಲ್ಲಿ ಇಟ್ಟಿರ್ಬೇಕು ಅವ್ರು ಇಟ್ಟೇ ಇರ್ತಾರೆ ಅಂತ ಹೇಳಿದೆ. ಇವತ್ತು ನೀವು ನನ್ನ ಸಮುದಾಯ ಅವ್ರು ಬರ್ಬೇಕು ಇವ್ರು ಬರ್ಬೇಕು ವೇದಿಕೆ ಕಾರ್ಯಕ್ರಮ ಮಾಡಿದ್ರೆ, ಈ ವೇದಿಕೆ ಕಾರ್ಯಕ್ರಮ ಮಾಡದೇ ಇದ್ರೆ ನಮ್ಗೆ ವೇದಿಕೆ ಕಾರ್ಯಕ್ರಮ ಬೇಡ ಅಂತ ಹೇಳ್ತಿರಲ್ಲ. ನೀವು ಈ ಫೋಟೋ ಬೇಕು ಆ ಫೋಟೋ ಬೇಕು ಅಂತ ಹೋಗ್ತೀರಿ. ನಾಳೆ ದಿನ ನಿಮ್ಮನ್ನ ನೀವು ಆಗ್ತಕ್ಕಂಥ ಗೆಸ್ಟ್ಗಳನ್ನ ಕರೆದ್ಬಿಟ್ಟು ಇಲ್ಲಿ ಕೇಸರಿ ಶಾಲ್ ಹಾಕಿ ಅಂತಾರೆ, ನಿಮ್ಮ ಚಿಹ್ನೆ ಹಾಕಿ ಅಂತಾರೆ, ಅದಕ್ಕೆ ನಾವು ರೆಡಿ ಇಲ್ಲ. ಹಾಗಾಗಿ ನಾವು ಎಲ್ಲ ಪ್ರತಿ ಸಮುದಾಯದ ಮುಖಂಡರು ಅಂತ ಹಾಕಿದೀವಿ. ಆ ಪಾರ್ಟಿ ಈ ಪಾರ್ಟಿ ಅಂತ ಹಾಕಿಲ್ಲ, ಸಮುದಾಯದ ಎಲ್ಲಾ ಮುಖಂಡರು ಯುವಕರು ಎಲ್ಲರೂ ಹಾಕಿದೀವಿ. ಎಲ್ಲ ಬಂಡ್ರಪ್ಪ ಅಂತ ಕರೆದಿದ್ದೀವಿ. ಕೆಲವರು ನಾವು ಬರಲ್ಲ ಬಿಡಲ್ಲ ಅಂತ ಹೇಳಿದರೆ ಅದು ನಿನ್ನೆ ಮೊನ್ನೆಯಿಂದ ಒಂದು ಬೆಳವಣಿಗೆ ಬಂದಿದೆ. ಅದಕ್ಕೆ ನಾವು ಕಿವಿ ಕೊಡ್ದೇನೆ ನೀವು ಇಷ್ಟೆಲ್ಲ ಜನ ಸೇರಿದ್ದೀರಾ. ನಮ್ಮದು ಮೊದಲನೇ ಉದ್ದೇಶ ಈಗ ಎಲ್ಲರ ಸಮ್ಮುಖದಲ್ಲಿ ಪೋಸ್ಟರ್ ಬಿಡುಗಡೆ ಆಗುತ್ತೆ, ಇನ್ವಿಟೇಷನ್ ಪೋಸ್ಟರ್ ಪಾಂಪ್ಲೆಟ್ ಬಿಡುಗಡೆ ಆಗುತ್ತೆ. ನಂತರ ತಮ್ಮ ಹೋಬಳಿಯಲ್ಲಿ ಎಲ್ಲ ಕೂಡ ಆ ಮಾನಿಟರ್ ಕಮಿಟಿ ಯಾವ ರೀತಿ ಮಾಡಿಕೊಂಡು ತಮ್ಮ ಹೋಬಳಿಲಿ ತಾವೇ ಪ್ರಚಾರ ಮಾಡಿ ಪ್ರತಿಯೊಂದು ಬೀದಿಗಳಲ್ಲೂ ಪ್ರತಿಯೊಂದು ಮನೆಗೂ ತಲುಪಿದ ಜವಾಬ್ದಾರಿಯನ್ನ ಮಾಡಬೇಕು ಅಂತ ನನ್ನಲ್ಲಿ ಮನವಿ ಮಾಡ್ಕೊಳ್ಳುತ್ತೆ ತಮ್ಮಲ್ಲಿ ಬಂಧುಗಳೇ. ಹಾಗೆ ಪ್ರತಿ ಬೀದಿಗಳಿಗೆ ಹೋಗ್ತಕ್ಕಂಥದ್ದು ನಮ್ಮ ಉಮೇಶ್ ಹೇಳಿದಾಗೆ ಬೆಳಿಗ್ಗೆ ಟೈಮು, ಕೆಲವರು ಮಧ್ಯಾಹ್ನ ಟೈಮಲ್ಲಿ ಜಮೀನಿಗೆ ಹೋಗಿ ಅವ್ರದೇ ಆದಂಥ ಕೆಲಸ ಕಾರ್ಯಗಳಿರ್ತವೆ. ಬೆಳಿಗ್ಗೆ ಟೈಮ್ ಎಲ್ಲಿ, ಸಾಯಂಕಾಲ ಟೈಮ್ಗೆ ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಹೋಗೋಕ್ಕಿಂತ ಮುಂಚೆ ಆ ಸಮುದಾಯದ ಯಜಮಾನರುಗಳು ಹಾಗೂ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳಿಗೆ ಒಂದು ಕರೆ ಮಾಡೋ ಮುಖಾಂತರ ನಿಮ್ಮ ಗ್ರಾಮದಲ್ಲಿ ನಾಳೆ 9 ಗಂಟೆ ಬರ್ತೀವಿ, ತಾವೆಲ್ಲ ಹಾಜರಿರಿ ಅಂತೇಳಿ ಒಂದು ಕಡೆ ಸೇರಿಸಿ, ಮರದ ಕೆಳಗಡೆ ಚೌಡಿ ಕೆಳಗಡೆ ಭವನ ಕಡೆ ಸೇರಿಸಿ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನೀವೇನ್ ತಿಳ್ಕೊಂಡಿದ್ರ ಅದನ್ನ ಜನತೆಗೆ ಬಿಡಿಸಿ ಹೇಳಿ. ಇಲ್ಲಿಂದ ಇಲ್ಲಿಗೆ ಕಾರ್ಯಕ್ರಮ ಇರ್ತಿದೆ, ಮೆರವಣಿಗೆ ಇರ್ತಿದೆ, ಮತ್ತೆ ಈ ತರ ವೇದಿಕೆ ಮೇಲೆ ಈ ತರ ಗಣ್ಯರು ಬಂದು ತಮಗೆ ಉದ್ದೇಶಿಸಿ ಭಾಷಣ ಮಾಡ್ತಾರೆ, ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಅಂತ ಎಲ್ಲ ಅವ್ರಿಗೆ ಪೂರ್ಣ ಪಾಂಪ್ಲೆಟ್ ಕೊಟ್ಬಿಟ್ಟು ಹೋಗಿ ಬಂದ್ಬಿಡೋದು ಆ ರೀತಿ ಮಾಡ್ಬಿಟ್ಟು ಅವ್ರಿಗೆ ಮನಗಟ್ಟು ಮಾಡಿಸಿ ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಪ್ರತಿ ಹೋಬಳಿಗಳು ಕೂಡ ನೀವೆಲ್ಲ ಟೀಮ್ ಮಾಡ್ಕೊಂಡ್ರೆ ಎಲ್ಲ ಹೋಬಳಿಗಳಿಗೆ 2 ದಿನ 3 ದಿನ 4 ದಿನ ಆದ್ರೂ ಅದಕ್ಕೂ ಕೂಡ ವೆಹಿಕಲ್ ನಾನೇ ಮಾಡ್ಕೊಡ್ತೀನಿ ಅಂತ ರಾತ್ರಿ ಹೇಳಿದ್ದೀನಿ. ಹಾಗಾಗಿ ಎಲ್ಲ ಸಪೋರ್ಟ್ ಮಾಡಿ. ನಮ್ಮ ನಂಜನ್ ಬಾಬನ್ ಹೇಳಿದಾಗೆ ಇಷ್ಟು ದಿನ ಬೆಳಕಿರ್ಲಿಲ್ಲ, ಈಗ ಒಬ್ರು ವೈರಾಗ್ಯದ ಮುಖಾಂತರ, ಒಬ್ರು ಬಲ್ಬ್ ತರೋದ್ ಮುಖಾಂತರ, ಇನ್ನೊಬ್ರು ಗ್ರೌಂಡ್ ಆಗೋ ರೀತಿ ಕೆಳಗಡೆ ನೋಡ್ಕೊಳ್ಳೋದ್ ಮುಖಾಂತರ ಎಲ್ಲ ಒಟ್ಟಾಗಿ ಬೆಳಕ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಬೆಳಕನ್ನ ಹಾಗೆ ಶಾಶ್ವತ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ
ಹಾಗೆ ನಂಜನ ಸೋಮಣ್ಣ ಇಷ್ಟೊತ್ತಂತ ಹೇಳಿದ್ರು ಸ್ವಾಭಿಮಾನ ಅಂದ್ರೆ ಏನು? ಸ್ವಾಭಿಮಾನ ಅಂದ್ರೆ ಬದುಕಿದ್ರೆ 1 ವರ್ಷ ಬದುಕಲಿ, 6 ತಿಂಗಳು ಬದುಕಲಿ, ಹುಲಿ ಸಿಂಹದಂತೆ ಬದುಕ್ಬಿಟ್ಟು ಹೋಗಿ ಬಲಿ ಕೊಡ್ತಕ್ಕಂತ ಕುರಿ ಮೇಕೆಗಳಾಗಬೇಡಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ನಾವು ಕುರಿ ಮೇಕೆಗಳಾದ್ರೆ ನಮ್ಮನ್ನ ಬೇರೆಯವರು ಬಲಿ ಕೊಡಕ್ಕೆ ಹಿಡಿದು ಹೋಗ್ತಾರೆ. ನಾವೇ ಹುಲಿ ಸಿಂಹದಂತೆ ಬದುಕಿದ್ರೆ 10 ಬರಕ್ಕೂ ಕೂಡ ಅವರು ಹಿಂಜರಿತಾರೆ. ಹಾಗಾಗಿ ಸ್ವಲ್ಪ ದಿನ ಬಂದ ಬದುಕೋಣ ಅಂತ ಹೇಳಿ ತಮ್ಮ ತಮ್ಮ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ನಮ್ಮನೆ ಹಬ್ಬ, ನಮ್ಮ ಹಬ್ಬ, ನನ್ನ ಸಮುದಾಯದ ಹಬ್ಬ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಇಚ್ಛೆಯಿಂದ, ಸ್ವಮನಸ್ಸಿನಿಂದ ಎಲ್ಲ ಕೂಡ ಪ್ರತಿ ಗ್ರಾಮಗಳನ್ನು ತಿಳಿಸುವುದರ ಮುಖಾಂತರ ಈ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿ ಬೇರೆ ತಾಲೂಕು ಮತ್ತೆ ಜಿಲ್ಲೆಗಳು ಗುಂಡ್ಲುಪೇಟೆ ತಾಲೂಕನ್ನ ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಮಾದರಿ ತಾಲೂಕು ಅಂತ ಕರೆಸಬೇಕು ಅಂತ ನಿಮ್ಮ ಹಾಗೆ ನಾವು 28ನೇ ತಾರೀಕು ಅಂತ ಘೋಷಣೆ ಮಾಡಿದಾಗೆ ಹಿಂದೆನೆ ಇವತ್ತು ಪೋಸ್ಟರ್ ಮತ್ತೆ ಪಾಂಪ್ಲೆಟ್ ಬಿಡುಗಡೆ ಮಾಡ್ತಾ ಇದೀವಿ. ನಮಗೆ 25ನೇ ತಾರೀಕು ಮಧ್ಯಾಹ್ನ ಅಥವಾ ಸಂಜೆಯಿಂದ 28ನೇ ತಾರೀಕುವರೆಗೆ ಸಂಜೆವರೆಗೆ ನಮ್ಮ ಗುಂಡ್ಲುಪೇಟೆ ಪಟ್ಟಣ ಹೇಗಿದೆಯೋ ಹಾಗೆ ಇರಬೇಕು. ನಾವು ಅದನ್ನ ಯಾವ ನೀಲಿಮಯ ಮಾಡಬೇಕು ಅನ್ನೋದನ್ನ ಪ್ಲಾನ್ ಹಾಕಿದೀವಿ, ಮಾಡ್ತೀವಿ. ಈಗಾಗಲೇ ನಿನ್ನೆ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ದೀನಿ. ಇದೆಲ್ಲ ಮುಗಿದ ತಕ್ಷಣ ನಾವೆಲ್ಲ ಬರವಣಿಗೆ ಮುಖಾಂತರ 25ರಿಂದ 28ವರೆಗೆ ನಮ್ಗೆ ಈ ಪಟ್ಟಣ ಈಗ ಇರಬೇಕು ಅಂತೇಳಿ ಕಂಡೀಷನ್ಸ್ ಹಾಕಿ ಕೊಟ್ಬಿಡ್ತೀನಿ. ಅದು ಕೊಟ್ಮೇಲೆ ಅದೇ ರೀತಿ ನಡ್ಕೊಳ್ಳೋದು ಅವ್ರ ಕರ್ತವ್ಯ. ಯಾರು ಕೂಡ 26ಕ್ಕೆ ಮಾಡ್ತಾರೆ, 25ಕ್ಕೆ ಮಾಡ್ತಾರೆ, ಅದು ಡಿಸ್ಟರ್ಬ್ ಮಾಡೋ ಕೆಲಸ. ಈಗಾಗಲೇ ಕೆಲವು 21ಕ್ಕೆ ಫಿಕ್ಸ್ ಆಗಿದ್ದು 28 ಕೆಲವು ಕಿಡಿಗೇಡಿಗಳು 1-3 ಜನ ಅದನ್ನ ಅಡೆತಡೆ ಮಾಡಿ ಕೊಟ್ಟಿದ್ರು. ಅವ್ರ ಸಮುದಾಯ ಯಾವ ರೀತಿ ಬರೆದು ಯಾವ ರೀತಿ ಅವಮಾನ ಮಾಡಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಇನ್ನು ಈ ಒಳ್ಳೆಯ ಕಾರ್ಯಕ್ರಮನ ನಾವು ಯಾರೇ ಕಾರ್ಯಕ್ರಮ ಮಾಡಿದ್ರು ಅಂಬೇಡ್ಕರ್ ವಿಚಾರವಾಗಿ ನಾವು ಯಾರೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮಗೆ ಒಂದು ಕಿಂಚಿತ್ತು ಅಡ್ಡಿಪಡಿಸಕ್ಕಂತ